ಅಲ್ಲ, ಈ ಗಿಡ, ಮಣ್ಣು, ನೀರು ಇವೆಲ್ಲ ನಮಗೆ ಬೇಕಾ? ಅಯ್ಯೋ, ಇದೇನು ಹೀಗೆ ಹೇಳ್ತಿದ್ಯಾ? ಇವಿಲ್ದೆ ನಮಗೆ ಬದುಕಕ್ಕಾಗತ್ತಾ? ಎಂತ ಪ್ರಶ್ನೆ ನಿಂದು? ಅಲ್ವಾ ಮತ್ತೆ, ಇವಿಲ್ದೆ ನಾವು ಇರೋಕ್ಕಾಗಲ್ಲ. ಆದ್ರೆ ಇವುಗಳ ರಕ್ಷಣೆನ ನಾವು ಮಾಡ್ತಾ ಇಲ್ಲ. ಇವನ್ ಹೇಗ್ ಬೇಕೋ ಆಗ ಬೆಳೆಸ್ತೀವಿ, ಅವ್ನಿಗೆ ಮಿಸ್ಯೂಸ್ ಮಾಡ್ತಿದೀವಿ. ನಮ್ದೇ ಆಟ ಹೋಗ್ಬಿಟ್ಟಿದೆ. ಅಕಸ್ಮಾತ್ ಇವೆಲ್ಲ ತಿರುಗಿ ಬಿದ್ದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಮಾಧುರಿಯ ಕಲ್ಪನೆಯಲ್ಲಿ ಮನುಷ್ಯರು ನೆಲದ ಮೇಲೆ ಎಲ್ಲಿ ಬೇಕಲ್ಲಿ ಅಲ್ಲಿ ಕಸ ಚೆಲ್ಲುತ್ತಿದ್ದಾರೆ, ನೀರಿಗೆ ಕಸ ಹಾಕುತ್ತಾ ಇದ್ದಾರೆ, ಹಚ್ಚ ಹಸಿರಾಗಿ ಬೆಳೆದ ಮರಗಳನ್ನು ಕಡಿಯುತ್ತಾ ಇದ್ದಾರೆ. ಆಗ ಭೂಮಿ ತಾಯಿ, ನದಿ ದೇವತೆ ಹಾಗೂ ಪ್ರಕೃತಿ ಮಾತೆಯರು ಬಂದು ತಮ್ಮ ತಮ್ಮಲ್ಲಿ ಅವರ ಅಳಲನ್ನು ಹೇಳಿಕೊಳ್ಳುತ್ತಾ ಇದ್ದಾರೆ. ಛೇ, ಇದೇನಿದು? ಮನುಷ್ಯನ ಹಾವಳಿಯಿಂದ ನನ್ನ ಮೈಯೆಲ್ಲ ಗಲೀಜಾಗಿ ಹೋಗಿದೆ. ಎಷ್ಟು ತೊಳೆದರೂ ಹೋಗ್ತಾ ಇಲ್ಲ. ನನಗೂ ಹಾಗೆ ಆಗಿದೆ. ಅವನ ಫ್ಯಾಕ್ಟರಿಗಳಿಂದ ಬರುವ ಹೊಲಸು ಪದಾರ್ಥ, ವಿವಿಧ ಎಣ್ಣೆಯ ಅಂಶಗಳಿಂದ ನನ್ನ ಮೈಯೆಲ್ಲ ಜಿಡ್ಡು ಜಿಡ್ಡಾಗಿದೆ. ಗಬ್ಬು ವಾಸನೆ ಬರುತ್ತಿದೆ. ನನ್ನ ಕಥೆಯನ್ನು ಕೇಳ್ತೀರಾ? ಅವನ ಕೊಡಲಿ ಏಟಿಗೆ, ಗರಗಸದ ಪ್ರಹಾರಕ್ಕೆ ನನ್ನ ಮೈ ತುಂಬಾ ಗಾಯಗಳಾಗಿವೆ. ನೋವನ್ನು ಸಹಿಸಲು ಆಗ್ತಾ ಇಲ್ಲ. ತುಂಬಾ ವೇದನೆ ಆಗ್ತಾ ಇದೆ. ನಾನು ಹಡೆದ ಹೆಸರು ಪ್ರಕೃತಿ ಮಾತೆ. ನಾನು ಹಡೆದ ಹೆಸರು ಪ್ರಕೃತಿ ಮಾತೆ. ಅನುಗಾಲ ಬಾಳಿದವಳು ಅರಸಿಯಂತೆ. ಅನುಗಾಲ ಬಾಳಿದವಳು ಅರಸಿಯಂತೆ. ನಾನು ಹಡೆದ ಹೆಸರು ಪ್ರಕೃತಿ ಮಾತೆ. ನಾವೆಲ್ಲ ಈ ಮನುಷ್ಯರ ಬಳಿ ಒಮ್ಮೆ ಮಾತನಾಡೋಣ. ಮನುಷ್ಯರೇ, ಸ್ವಲ್ಪ ನಿಲ್ಲಿ, ನಿಮ್ಮೊಂದಿಗೆ ಮಾತನಾಡಬೇಕು. ಯಾರು ನೀವು? ನಮ್ಮ ಬಳಿ ನಿಮ್ಮ ಮಾತೇನು? ಛೇ, ಎಂತಹ ವಿಪರ್ಯಾಸ ನೋಡಿ. ಇವರು ನಾವಿಲ್ಲದೆ ಬದುಕಲಾರರು, ಆದರೆ ನಾವೇ ಗೊತ್ತಿಲ್ಲ ಇವರಿಗೆ. ನಾನು ನದಿ ದೇವತೆ, ಇವರಿಬ್ಬರು ಪ್ರಕೃತಿ ಮಾತೆ ಮತ್ತು ಭೂಮಿ ತಾಯಿ. ನಿಮಗೆ ನಾವಿಲ್ಲದೆ ಜೀವಿಸಲೂ ಆಗದು. ಆದರೂ ನಮ್ಮ ಮೇಲೆ ಏಕೆ ಈ ದೌರ್ಜನ್ಯ ನಡೆಸುತ್ತಿದ್ದೀರಿ? ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳಲು ಆಗುವುದಿಲ್ಲವೇ? ನಾವು ಹಾಳಾದರೆ ನಿಮ್ಮ ಉಸಿರು ನಿಲ್ಲುವುದೇ? ಯೋಚಿಸಿ. ಅದರ ಬಗ್ಗೆ ಯೋಚಿಸಲು ನಮಗೆ ಸಮಯವಿಲ್ಲ. ಬಿಡಿ ನಮ್ಮ ದಾರಿ, ನಮಗೆ ಕೆಲಸ ಉಂಟು. ನಮ್ಮಿಂದ ಗಾಳಿ, ನೀರು, ಆಹಾರ ಎಲ್ಲವನ್ನೂ ಪಡೆದು ಅದರಿಂದಲೇ ಜೀವಿಸುತ್ತಾ ಇದ್ರು. ನಮ್ಮನ್ನೇ ನಿರ್ಲಕ್ಷ್ಯ ಮಾಡ್ತಿರಲ್ಲ. ಇವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರೆ ಇವರಿಗೆ ನಾವು ಏನನ್ನು ಕೊಡುವುದು ಬೇಡ. ಆಗ ಹೇಗೆ ಬಾಳ್ತಾರೋ ನೋಡೋಣ. ಅಂದ್ರೆ ನಿನ್ನ ಮಾತಿನ ಅರ್ಥ ಏನು? ಭೂಮಿ ತಾಯಿ, ನಿನ್ನಲ್ಲಿ ಬೆಳೆ ಬೆಳೆಯಲು ಮೊದಲು ನಿನ್ನ ನೆಲವನ್ನು ಅಗೆಯುತ್ತಾನಲ್ಲ, ನೀನು ಬಹಳ ಕಠಿಣನಾಗು. ಅವನು ಯಾವುದೇ ಮಿಷಿನಿನಿಂದ ನಿನ್ನನ್ನು ಅಗೆಯಲು ಆಗಬಾರದು. ಆಗ ಹೇಗೆ ಬೆಳೆ ಬೆಳೆಯುತ್ತಾನೋ ನೋಡೋಣ. ನದಿ ದೇವತೆ, ನೀನು ಶಾಂತಳಾಗಿ ಹರಿಯದೆ ರಭಸವಾಗಿ ಪ್ರವಹಿಸು. ಆಗ ಹೇಗೆ ನೆಮ್ಮದಿಯಿಂದ ಇರುತ್ತಾನೋ ನೋಡೋಣ. ನಾನು ನನ್ನಿಂದ ಗಾಳಿಯನ್ನು ಹೊರಹಾಕುವುದಿಲ್ಲ. ಆಗ ಹೇಗೆ ಉಸಿರಾಡುತ್ತಾನೆ? ನನ್ನಿಂದ ನೀರಿನ ಅಂಶವನ್ನು ಬಿಡುವುದಿಲ್ಲ. ಆಗ ವಾತಾವರಣದಲ್ಲಿ ಬಿಸಿಲು ಜಾಸ್ತಿ ಆಗುವುದು. ಆ ಧಗೆಯನ್ನು ಹೇಗೆ ಸಹಿಸುತ್ತಾನೋ ನೋಡೇ ಬಿಡೋಣ. ಹೌದು, ಹಾಗೇ ಮಾಡೋಣ. ಹಸಿವು ಹಸಿವು, ಊಟ ಕೊಡು. ಕೊಡಲ್ಲ. ಹಸಿವು ಹಸಿವು, ಊಟ ಕೊಡು. ದಾಹ ದಾಹ, ನೀರು ಕೊಡು. ನೀರು ಕೊಡಲ್ಲ. ನೀರು ಕೊಡು. ಜೋರಾಗಿ ಹೇಳ್ಬೇಕು. ತಮ್ಮ ಕಲ್ಪನಾ ಲೋಕದಿಂದ ಹೊರಬಂದ ಮಾಧುರಿ ಹಾಗೂ ಕವನ ಗಾಬರಿಯಾಗಿ, ಯಪ್ಪ, ಎಂತ ಕಲ್ಪನೆ ನಿಂದು! ಇದರಿಂದ ಹೊರಗೆ ಬರಕ್ ನನಗೆ ಸಮಯ ಬೇಕಾಗತ್ತೆ. ಅಲ್ಲ, ಕಲ್ಪನೆಗೆ ಗಾಡ್ತಿದ್ಯಲ್ಲ, ಇದನ್ನೆಲ್ಲ ನಾವು ನಿಜ ಮಾಡೋ ದಾರಿಯಲ್ಲೇ ಇದ್ದೇವೆ. ಹೀಗೆ ಮಣ್ಣು, ಗಿಡ, ನೀರ್ನೆಲ್ಲ ಹಾಳು ಮಾಡ್ಕೊಂತ ಇದ್ರೆ ನಿಜ ಆಗೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಹೌದು ಕಣೆ, ಹೀಗಾಗ್ಬಾರ್ದು. ಈಗಾಗಲೇ ಹಾಳು ಮಾಡಿರೋ ಪ್ರಕೃತಿಯನ್ನು ಉಳಿಸ್ಕೋಬೇಕಂದ್ರೆ ನಮ್ಮ ತಜ್ಞರು ಹೇಳಿದ ಹಲವು ಮಾರ್ಗಗಳನ್ನು ಉದಾಸೀನ ಮಾಡದೆ ಪಾಲಿಸ್ಬೇಕು. ಅದ್ಯಾವಂದ್ರೆ ಖಾಲಿ ಜಾಗದಲ್ಲಿ ಸಸಿನ ನೆಡಬೇಕು.
ನಮ್ಮ ಉಪಯೋಗಕ್ಕಾಗಿ ಒಂದು ಮರ ಕಡಿದ್ರೆ ಅದ್ರ ಜಾಗದಲ್ಲಿ ಒಂದು ಗಿಡ ನೆಡಬೇಕು. ಮಳೆ ನೀರನ್ನ ಹಾಳಾಗಬಿಡದೆ ಅಂತರ್ಜಲ ಆಗಕ್ ಬಿಡ್ಬೇಕು. ಸಾಧ್ಯವಾದಷ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು. ರಸ್ತೆಗಳಲ್ಲಿ ವಾಹನಗಳನ್ನ ಯೂಸ್ ಮಾಡಿ ಹೋಗೋ ಬದಲು ಸಾಧ್ಯವಾದ ಕಡೆ ಸೈಕಲ್ ಅಥವಾ ನಡ್ಕೊಂಡು ಹೋದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಪರಿಸರನೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾವು ಮಾಡ್ಬೋದು ಅಲ್ವಾ? ಹೌದು ಕಣೆ, ಮಾಡ್ಬೋದು. ಅವಕಾಶಕ್ಕಾಗಿ ಧನ್ಯವಾದಗಳು.